ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳ್ತಾರಲ್ವ. ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಆಪ್ಷನ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಅಂದರೆ ತೆಗೆದು ಹಾಕುವ ತಂತ್ರಗಳ ಬಗ್ಗೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ಶುರು ಮಾಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪರೀಕ್ಷೆಗಳಲ್ಲಿ ಸರಿಯಾದ ಉತ್ತರವನ್ನು ಕಂಡುಹಿಡಿಯಲು ಎಲಿಮಿನೇಷನ್ ಟೆಕ್ನಿಕ್ ತೆಗೆದುಹಾಕುವ ತಂತ್ರ ಅತ್ಯಂತ ಪರಿಣಾಮಕಾರಿಯಾಗಿದೆ. ಈ ತಂತ್ರವನ್ನು ಬಳಸಲು ಪ್ರಮುಖ ಸಲಹೆಗಳು ಇಲ್ಲಿವೆ. ಈಗ ನೋಡೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆನಾ? ಅತಿರೇಕದ ಪದಗಳನ್ನು ಗುರುತಿಸಿ. ಎಕ್ಸ್ಟ್ರೀಮ್ ವರ್ಡ್ಸ್. ಆಯ್ಕೆಗಳಲ್ಲಿ ಓನ್ಲಿ, ಆಲ್ವೇಸ್, ನೆವರ್, ಆಲ್, ಕಂಪ್ಲೀಟ್ಲಿ, ಇಂಪಾಸಿಬಲ್ ಈ ಥರ ಅತಿರೇಕದ ಪದಗಳಿದ್ದರೆ ಆ ಆಯ್ಕೆಗಳು 90% ತಪ್ಪಾಗಿರುತ್ತವೆ. ಓಕೆನಾ? ಸಮ್, ಮೆನಿ, ಸಮ್ಟೈಮ್ಸ್, ಜನರಲಿ, ಮೇ ಈ ಥರ ಸಾಧಾರಣ ಅಂದರೆ ಮಾಡ್ರೇಟ್ ಪದಗಳನ್ನು ಹೊಂದಿರುವ ಆಯ್ಕೆಗಳು ಸರಿಯಾಗಿರುವ ಸಾಧ್ಯತೆ ಹೆಚ್ಚು. ಓಕೆ, ಈ ಪಾಯಿಂಟ್ ನಿಮಗೆ ಅರ್ಥ ಆಯ್ತಲ್ವಾ? ಅತಿರೇಕದ ಪದಗಳು ಅಂತ. ಇದನ್ನ ನೀವು ತಿಳ್ಕೊಂಡ್ರಿ. ಇದಾದಮೇಲೆ ತದ್ವಿರುದ್ಧ ಆಯ್ಕೆಗಳನ್ನು ಗಮನಿಸಿ, ಅಂದರೆ ಆಪೋಸಿಟ್ ಆಪ್ಷನ್ಸ್. 4 ಆಯ್ಕೆಗಳಲ್ಲಿ 2 ಆಯ್ಕೆಗಳು ಪರಸ್ಪರ ಸಂಪೂರ್ಣ ವಿರುದ್ಧವಾಗಿದ್ದರೆ, ಓಕೆನಾ? 4 ಆಯ್ಕೆಗಳಲ್ಲಿ 2 ಆಯ್ಕೆಗಳು ಪರಸ್ಪರ ಸಂಪೂರ್ಣ ವಿರುದ್ಧವಾಗಿದ್ದರೆ, ಉದಾಹರಣೆಗೆ ಎ ಹೆಚ್ಚಾಗುತ್ತದೆ, ಬಿ ಕಡಿಮೆ ಆಗುತ್ತದೆ. ಸರಿಯಾದ ಉತ್ತರವು ಆ 2ರಲ್ಲಿ ಒಂದೇ ಆಗಿರುತ್ತೆ. ಓಕೆನಾ? ಉಳಿದ ಸಿ ಮತ್ತು ಡಿ ಆಯ್ಕೆಗಳನ್ನು ನೇರವಾಗಿ ತೆಗೆದು ಹಾಕಬಹುದು. ಓಕೆನಾ? ತದ್ವಿರುದ್ಧ ಅಂದರೆ ಆಪೋಸಿಟ್ ಆಪ್ಷನ್ಸ್ ಇರುತ್ತೆ. ಇದನ್ನ ನೀವು ನೋಡ್ಕೋಬೋದು. 2ನೇ ಪಾಯಿಂಟ್ ಆಯಿತಾ? ಈಗ 3ನೇ ಪಾಯಿಂಟ್, ಆಲ್ ಆಫ್ ದ ಎಬೋವ್ ಮತ್ತು ನನ್ ಆಫ್ ದ ಎಬೋವ್ ಈ ಥರ ನೀವು ನೋಡಿರ್ತೀರ. ಆಲ್ ಆಫ್ ದ ಎಬೋವ್ 4 ಆಯ್ಕೆಗಳಲ್ಲಿ ಕನಿಷ್ಠ 2 ಆಯ್ಕೆಗಳು ಸರಿಯಾಗಿವೆ ಎಂದು ನಿಮಗೆ ಖಚಿತವಾದರೆ ಕಣ್ಣು ಮುಚ್ಚಿ ಆಲ್ ಆಫ್ ದ ಎಬೋವ್ ಎಂದು ಆಯ್ಕೆನ ಮಾಡಬಹುದು. ಕನಿಷ್ಠ 2 ಆಯ್ಕೆ ಸರಿ ಇರಬೇಕು. ನನ್ ಆಫ್ ದ ಎಬೋವ್ ಈ ಆಯ್ಕೆಯು ನಿಜವಾದ ಉತ್ತರವಾಗುವ ಸಾಧ್ಯತೆ ಕಡಿಮೆ ಇರುತ್ತೆ, ಕಡಿಮೆ ಚಾನ್ಸ್. ನಿಮಗೆ ಉತ್ತರ ತಿಳಿಯದಿದ್ದಾಗ ಇದನ್ನು ಮೊದಲೇ ತೆಗೆದು ಹಾಕಬಹುದು. ಓಕೆನಾ? ನನ್ ಆಫ್ ದ ಎಬೋವ್ ಅಂತ. ಇದು 3ನೇ ಪಾಯಿಂಟ್ ಆಯಿತು. ಈಗ 4ನೇ ಪಾಯಿಂಟ್, ಸಿಮಿಲರ್ ಅಂದರೆ ಹೋಲುವ ಆಯ್ಕೆಗಳು ಸಿಮಿಲರ್ ಆಗಿರುತ್ತವೆ. ಯಾವ ರೀತಿ? ಪ್ರಶ್ನೆಯಲ್ಲಿ 2 ಅಥವಾ 3 ಆಯ್ಕೆಗಳು ಒಂದೇ ರೀತಿಯ ಅರ್ಥ ನೀಡುತ್ತಿದ್ದರೆ ಅಥವಾ ಒಂದೇ ರೀತಿಯ ಸಂಖ್ಯೆಗಳನ್ನು ಹೊಂದಿದ್ದರೆ, ಉದಾಹರಣೆಗೆ 10, 5, 10, 8, 25, 80. ಉತ್ತರವು ಆ ಹತ್ತಿರದ ಸಂಖ್ಯೆಗಳಲ್ಲಿಯೇ ಅಂದರೆ 10.5 ಅಥವಾ 10.8 ಇರ್ತದೆ. ವಿಚಿತ್ರವಾಗಿರುವ ಉಳಿದ ಆಯ್ಕೆಗಳನ್ನು ತೆಗೆದು ಹಾಕಿ, ಅಂದರೆ ಡಿಲೀಟ್ ಮಾಡಿ. 25, 80ನ ಡಿಲೀಟ್ ಮಾಡಿ ಅಂತ. ಇದು ಸಿಮಿಲರ್ ಆಪ್ಷನ್ಸ್. ಸಿಮಿಲರ್ ರೀತಿ ಇರುತ್ತೆ ಅಂತ ಒಂದು ಬಗೆ. ನೆಕ್ಸ್ಟು ಔಟ್ಲೈಯರ್ ತೆಗೆದುಹಾಕಿ. ಉಳಿದ 3 ಆಯ್ಕೆಗಳಿಂದ ಸಂಪೂರ್ಣವಾಗಿ ಭಿನ್ನವಾಗಿರುವ ಅಥವಾ ಪ್ರಶ್ನೆಗೆ ಸಂಬಂಧವೇ ಇಲ್ಲದ ಆಯ್ಕೆಗಳನ್ನು ತಕ್ಷಣವೇ ಪಟ್ಟಿಯಿಂದ ಹೊರಗಿಡಿ. ಔಟ್ಲೈಯರ್ ಅಂತ ಇರುತ್ತೆ, ಅದಕ್ಕೆ ಸಂಬಂಧ ಇರೋದಿಲ್ಲ, ಅದು ರಿಲೇಟೇ ಆಗಿರಲ್ಲ ಆ ಒಂದು ಕ್ವಶನ್ಗೆ, ಅಂಥವನ್ನ ಡಿಲೀಟ್ ಮಾಡಿಬಿಡಿ ಫಸ್ಟೇ. ನೆಕ್ಸ್ಟು ಗ್ರಾಮರ್ ಮತ್ತು ವ್ಯಾಕರಣದ ಸುಳಿವು. ಕಮ್ಯುನಿಕೇಷನ್ ಪೇಪರಲ್ಲಿ ಇರುತ್ತಲ್ವ, ಪೇಪರ್ 2 ಅಲ್ಲಿ ಪ್ರಶ್ನೆಯ ಕೊನೆಯ ಸಾಲು ಮತ್ತು ಆಯ್ಕೆಯ ಆರಂಭಿಕ ಪದಗಳ ನಡುವೆ ವ್ಯಾಕರಣ ಸೂಕ್ತವಾಗಿದೆಯೇ ಎಂದು ನೋಡಿ. ಪ್ರಶ್ನೆಯ ಕೊನೆಯ ಸಾಲು ಮತ್ತು ಆಯ್ಕೆಯ ಆರಂಭಿಕ ಪದಗಳ ನಡುವೆ ವ್ಯಾಕರಣ ಸೂಕ್ತವಾಗಿದೆ ಎಂದು ನೋಡಿ. ಉದಾಹರಣೆ, ಪ್ರಶ್ನೆಯ ಕೊನೆಯಲ್ಲಿ ಆ್ಯನ್ ಇದ್ದರೆ ಉತ್ತರವು ಎ, ಇ, ಐ, ಒ, ಯು ನಿಂದ ಪ್ರಾರಂಭವಾಗುವ ಪದವೇ ಆಗಿರುತ್ತೆ. ಆ್ಯನ್ ಅಲ್ಲಿ ಎಂಡಿಂಗ್ ಆಗಿದ್ದರೆ ಎ, ಇ, ಐ, ಒ, ಯು ಇರುತ್ತೆ. ಸ್ನೇಹಿತರೆ, ಇಷ್ಟು ಒಂದು 6 ಪಾಯಿಂಟ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ. ಇದನ್ನು ನೀವು ನೋಡ್ಕೊಂಬಿಟ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿರುತ್ತೆ ಅದರಲ್ಲಿ ಆಪ್ಷನ್ಸ್ನ ನೀವು ಒಂದೊಂದೇ ಡಿಲೀಟ್ ಮಾಡ್ಬೋದು, ಬೇಸ್ಡ್ ಆನ್ ಈ ಥರ ಈವೆಂಟ್ ಇದ್ದರೆ ಮಾತ್ರ. ಓಕೆನಾ? ಈ ಥರ ಸಂದರ್ಭ ಬಂದರೆ ಮಾತ್ರ ಅವನ್ನು ಡಿಲೀಟ್ ಮಾಡ್ಬೋದು. ಸ್ನೇಹಿತರೆ, ಇಷ್ಟ ಆಯಿತು ಇವತ್ತಿನ ವಿಡಿಯೋದಲ್ಲಿ. ನಾನು ತಿಳಿಸಿದ್ದೀನಿ ಯಾವ ರೀತಿ ಎಲಿಮಿನೇಷನ್ ಟೆಕ್ನಿಕ್ನ ಯೂಸ್ ಮಾಡೋದು ಅಂತ.
ಸೊ ವಿಡಿಯೋ ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆನಾ? ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.